ಹೇಗಿರುತ್ತೆ ಒಂದ್ಸಲ ನೀವೇ ಯೋಚನೆ ಮಾಡಿ. ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಿರೋ ಅತ್ಯಂತ ಬೆಲೆ ಬಾಳೋ ನಿಧಿ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ಹುಡ್ಕೊಂಡು ನೀವು ಒಂದು ಮಿಸ್ಟೀರಿಯಸ್ ಆಗಿರುವಂತ ಬೆಟ್ಟದ ಒಳಗಡೆ ಹೋಗ್ಬೇಕು. ಆದ್ರೆ ಇಲ್ಲಿ ಪ್ರಾಬ್ಲಮ್ ಆಗಿರುವಂತ ವಿಷಯ ಏನು ಅಂತಂದ್ರೆ, ಆ ಬೆಟ್ಟದ ಒಳಗಡೆ ಹೋದವರು ಯಾರು ಕೂಡ ಹೊರಗಡೆ ಬರೋದಕ್ಕಾಗೋದಿಲ್ಲ. ಅಂತದ್ದು ಆ ಗುಹೆ ಒಳಗಡೆ ಏನಿದೆ, ಆ ನಿಧಿನ ಹುಡ್ಕೊಂಡು ಹೋದವರು ಏನಾದ್ರು ಅನ್ನೋದೇ ಇವತ್ ನಾವು ನೋಡ್ತಿರುವಂತ ಅಡ್ವೆಂಚರ್ ಆಗಿರುವಂತ ಮೂವಿ. ಈ ಮೂವಿ ಹೆಸರು ಫೈಂಡಿಂಗ್ ಒಹಾನಾ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರುವಾದಾಗ ನಮಗೆ ನ್ಯೂಯಾರ್ಕ್ ಸಿಟಿನ ತೋರಿಸ್ತಾರೆ. ಇಲ್ಲಿ ಒಂದಷ್ಟು ಜನ ಮಕ್ಕಳು ಅಡ್ವೆಂಚರ್ ಗೇಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಈ ಅಡ್ವೆಂಚರ್ ಗೇಮ್ ಅಂತಂದ್ರೆ ಒಂದಷ್ಟು ವಸ್ತುಗಳನ್ನ ಬಚ್ಚಿಟ್ಟಿರ್ತಾರೆ. ಕೊಟ್ಟಿರುವಂತ ಕ್ಲೂಗಳನ್ನು ಉಪಯೋಗಿಸ್ಕೊಂಡು ಆ ಬಚ್ಚಿಟ್ಟಿರುವಂತ ವಸ್ತುಗಳನ್ನ ಹುಡುಕಿದ್ರೆ ಈ ಗೇಮ್ ನಲ್ಲಿ ವಿನ್ ಆಗ್ಬೋದು. ನಂತರ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರುವಂತ ಪೀಲಿ ಅನ್ನೋ ಒಬ್ಳು ಹುಡುಗಿನ ನಮ್ಗೆ ತೋರಿಸ್ತಾರೆ. ಪೀಲಿ ಎಷ್ಟು ಇಂಟೆಲಿಜೆಂಟ್ ಆಗಿರುವಂತ ಹುಡುಗಿ ಅಂತಂದ್ರೆ ಕೊಟ್ಟಿರುವಂತ ಎಲ್ಲಾ ಕ್ಲೂಗಳನ್ನ ಉಪಯೋಗಿಸ್ಕೊಂಡು ಬಚ್ಚಿಟ್ಟಿರುವಂತ ವಸ್ತುಗಳನ್ನ ಹುಡುಕ್ಬಿಡ್ತಾಳೆ. ಇದರಿಂದ ಪೀಲಿ ಹಾಗೆ ಅವಳ ಫ್ರೆಂಡ್ ಈ ಕಾಂಪಿಟೇಷನ್ ನಲ್ಲಿ ವಿನ್ ಆಗ್ತಾರೆ. ಇದಾದ್ಮೇಲೆ ನಮ್ಗೆ ತೋರಿಸ್ತಾರೆ ಪೀಲಿ ತಾಯಿ ಆಗಿರುವಂತ ಲಿಲಿನಾ ಪೀಲಿನ ಹಾಗೆ ಅವಳ ಅಣ್ಣ ಆಗಿರುವಂತ ಯುವನ್ನ ಕರ್ಕೊಂಡು ಹವಾಯಿಗೆ ಬರ್ತಾಳೆ. ಯಾಕೆಂತಂದ್ರೆ ಲಿಲಿನಾ ತಂದೆಗೆ ಆರೋಗ್ಯ ಸರಿ ಇರೋದಿಲ್ಲ, ಅಂದ್ರೆ ಪೀಲಿಯ ತಾತನ್ಗೆ ಹುಷಾರಿರೋದಿಲ್ಲ. ಆದ್ರಿಂದ ಅವರನ್ನ ನೋಡೋದಕ್ಕೆ ಅಂತ ಇವರು ಬಂದಿರ್ತಾರೆ. ನಂತರ ನಮ್ಗೆ ಗೊತ್ತಾಗುತ್ತೆ ಪೀಲಿಯ ತಂದೆ ಒಬ್ರು ಮಿಲಿಟರಿ ಆಫೀಸರ್ ಆಗಿದ್ರು, ಆದ್ರೆ ಒಂದು ಯುದ್ಧದಲ್ಲಿ ಅವರು ತೀರೋಗಿದ್ದಾರೆ ಅಂತ. ಇಲ್ಲಿ ಪೀಲಿಯ ಹಾಗೆ ಅವಳ ಅಣ್ಣ ಆಗಿರುವಂತ ಯುವನ್ ಯಾವಾಗ್ಲೂ ಜಗಳ ಮಾಡ್ತಿರ್ತಾರೆ. ಯಾಕೆಂತಂದ್ರೆ ಈ ಅಣ್ಣ ತಂಗಿರೇ ಈ ತರ ಏನು ಮಾಡೋದಕ್ಕಾಗೋದಿಲ್ಲ. ಆದ್ರಿಂದ ಲಿಲಿನ ಇಬ್ರಿಗೂ ಕೂಡ ಒಬ್ರತ್ರ ಒಬ್ರಿಗೆ ಸಾರಿ ಕೇಳಿಸಿ ಇಬ್ರು ಸಮಾಧಾನ ಮಾಡಿಸ್ತಾರೆ. ನಂತರ ಇವರು ಇವರ ತಾತನ ಹುಡ್ಕೊಂಡು ಹೊರಗಡೆ ಬರ್ತಾರೆ. ಇವರೇ ಪೀಲಿಯ ಹಾಗೆ ಯುವನ್ನ ತಾತ ಕೀಮೋ, ಅಂದ್ರೆ ಲಿಲಿನ ತಂದೆ ಅಂತ. ಯಾರಾದ್ರೂ ಇವರಿಗೆ ಅದ್ ಮಾಡ್ಬೇಡಿ ಇದ್ ಮಾಡ್ಬೇಡಿ ಅಂತ ಹೇಳಿದ್ರೆ ಇಷ್ಟ ಆಗೋದಿಲ್ಲ. ಯಾಕೆಂತಂದ್ರೆ ಇವರು ಫ್ರೀಡಮ್ ಆಗಿ ಬದುಕೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ಯಾವಾಗ್ಲೂ ಎಲ್ಲರ ಮೇಲೂ ಕೋಪ ಮಾಡ್ಕೊಂಡಿರ್ತಾರೆ. ನಂತರ ಪೀಲಿ ಜಾಗನಲ್ಲೇ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಅಲ್ಲೇ ನಿಲ್ಸಿರುವಂತ ಒಂದು ವ್ಯಾನ್ ನ ಒಳಗಡೆ ಬರ್ತಾಳೆ. ಈ ಜಾಗದಲ್ಲಿ ಹಳೆ ಫೋಟೋಗಳು ಹಾಗೆ ಪೇಂಟಿಂಗ್ ಗಳೆಲ್ಲ ಇರ್ತವೆ. ಆಕ್ಚುಲಿ ಇದೆಲ್ಲ ಇವಳ ತಾಯಿ ಆಗಿರುವಂತ ಲಿಲಿನಾಗೆ ಸೇರಿರೋದು. ಹೀಗೆ ಇವಳು ಈ ಜಾಗದಲ್ಲೆಲ್ಲ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವಳಿಗೊಂದು ಡೈರಿ ಸಿಗುತ್ತೆ. ಈ ಡೈರಿ ಮಂಕ್ಸ್ ಅನ್ನೋ ಒಬ್ಬ ವ್ಯಕ್ತಿಗೆ ಸೇರಿರೋದು. ಹಾಗೆ ಡೈರಿಲಿ ಬಚ್ಚಿಟ್ಟಿರುವಂತ ಒಂದು ನಿಧಿ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ. ಮೊದಲೇ ಇವಳಿಗೆ ಈ ತರ ಅಡ್ವೆಂಚರ್ ಗೇಮ್ ನಲ್ಲೆಲ್ಲ ತುಂಬಾನೇ ಇಂಟ್ರೆಸ್ಟ್. ಅದನ್ನ ಓದ್ಬೇಕು ಅಂತ ಇವಳು ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಕೀಮೋ ಬಂದ್ಬಿಡ್ತಾರೆ. ಇದರಿಂದ ಇವಳು ಹೆದರ್ಕೊಂಡು ಡೈರಿನೂ ಕೂಡ ತಗೊಂಡು ಹೊರಗಡೆ ಬಂದಾಗ ಗ್ಯಾಸ್ಪರ್ ಅನ್ನೋ ಒಬ್ಬ ಹುಡುಗ ಅದನ್ನ ನೋಡ್ಬಿಡ್ತಾನೆ. ಆಕ್ಚುಲಿ ಇವನು ಕೀಮೋಗೆ ಫ್ರೆಂಡ್, ಆಗಾಗ ಅವರನ್ನ ನೋಡೋದಕ್ಕೆ ಬರ್ತಿರ್ತಾನೆ. ಹಾಗೆ ಇವನು ಪೀಲಿ ಎತ್ಕೊಂಡು ಹೋಗ್ತಿರುವಂತ ಡೈರಿ ಬಗ್ಗೆ ಕೀಮೋಗೆ ಹೇಳೋದಕ್ಕೆ ಹೋಗೋದಿಲ್ಲ, ಮುಚ್ಚಿಟ್ಬಿಡ್ತಾನೆ. ನಂತರ ಇವ್ರು 3 ಜನ ಸೇರಿ ಸತ್ತೋಗಿರುವಂತ ಒಂದು ಪಕ್ಷಿನ ಮಣ್ಣು ಮಾಡ್ತಾರೆ. ಯಾಕೆಂತಂದ್ರೆ ಪ್ರಾಣಿಗಳನ್ನ ಕಂಡ್ರೆ ಗ್ಯಾಸ್ಪರ್ ಹಾಗೆ ಕೀಮೋಗೆ ತುಂಬಾನೇ ಇಷ್ಟ. ನಂತರ ಇದೇ ಮನೆಯಲ್ಲಿ ಪೀಲಿಗೆ ಇವಳ ತಂದೆ ತಾಯಿಯ ಮದ್ವೆ ಫೋಟೋ ಸಿಗುತ್ತೆ. ಅದನ್ನ ನೋಡಿ ಇವಳು ಹಾಗೆ ಇವಳ ತಾಯಿ ತುಂಬಾನೇ ಸಂತೋಷ ಪಡ್ತಾರೆ. ಇದಾದ್ಮೇಲೆ ಇವಳು ರಾತ್ರಿ ವ್ಯಾನ್ ಅಲ್ಲಿ ಸಿಕ್ಕಿತ್ತಲ್ಲ ಡೈರಿ, ಅದನ್ನ ಓದ್ತಿರ್ತಾಳೆ. ಅದ್ರಲ್ಲಿ ನೈಟ್ ಮಾರ್ಚರ್ಸ್ ಅನ್ನೋ ಒಂದು ಆರ್ಮಿ ಬಗ್ಗೆ ಬರ್ದಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಯುವನ್ ಬಂದು ಆ ಡೈರಿನ ನೋಡ್ಬಿಡ್ತಾನೆ. ಆಕ್ಚುಲಿ ಇವನಿಗೆ ನೈಟ್ ಮಾರ್ಚರ್ಸ್ ಗಳ ಬಗ್ಗೆ ಗೊತ್ತಿರುತ್ತೆ. ಅವ್ರ ಬಗ್ಗೆ ನಿನ್ಗೆ ಏನ್ ಗೊತ್ತು ಅಂತ ಪೀಲಿ ಕೇಳಿದಾಗ ಇವನು ಕೂಡ ಹೇಳ್ತಾ ಹೋಗ್ತಾನೆ. ನೈಟ್ ಮಾರ್ಚರ್ಸ್ ಅಂದ್ರೆ ಈ ಹವಾಯಿ ಐಲ್ಯಾಂಡ್ ಅನ್ನ ಕಾಪಾಡ್ತಿರುವಂತ ಆತ್ಮಗಳು. ತುಂಬಾ ಜನ ಹೇಳ್ತಾರೆ ನೈಟ್ ಮಾರ್ಚರ್ಸ್ ಏನಾದ್ರು ಕಾಣಿಸಿದ್ರೆ ಅವರನ್ನ ನೋಡಬಾರ್ದು, ಅಕಸ್ಮಾತ್ ನಾವೇನಾದ್ರೂ ಅವರನ್ನ ನೋಡ್ಬಿಟ್ರೆ ನಾವು ಕ್ಯಾಂಡಲ್ ಮೆಲ್ಟ್ ಆಗೋ ರೀತಿ ಆಗ್ಬಿಡ್ತೀವಿ ಅಂತ. ಇದರಿಂದ ಇವಳಿಗಂತೂ ತುಂಬಾನೇ ಭಯ ಆಗೋಗುತ್ತೆ. ಮಾರನೇ ದಿನ ಲಿಲಿನಾ ಹಾಗೆ ಕೀಮೋ ಮಾತಾಡ್ತಿರೋದನ್ನ ನೋಡಿ ಇವರಿಬ್ರಿಗೂ ಗೊತ್ತಾಗುತ್ತೆ ಇವರ ತಾತ ಆಗಿರುವಂತ ಕೀಮೋ ಟ್ಯಾಕ್ಸ್ ಅನ್ನ ಕಟ್ತೆ ಮನೆ ಮಾರೋ ಪರಿಸ್ಥಿತಿ ಬಂದಿದೆ ಅಂತ. ನಂತರ ಕ್ಯಾಸ್ಪರ್ ಪೀಲಿನ ಹುಡ್ಕೊಂಡು ಮನೆಗ್ ಬಂದಾಗ ಯುವನ್ನ ಮೀಟ್ ಮಾಡ್ತಾನೆ. ಪೀಲಿ ಎಲ್ಲಿದ್ದಾಳೆ ಅಂತ ಹೇಳೋಕಾಗುತ್ತಂತೆ ಇವನು ಕೇಳ್ತಿರ್ಬೇಕಾದ್ರೆ ಅವನ ಹಿಂದೆ ಬರ್ತಿರೋಂತ ಒಬ್ಳು ಹುಡುಗಿನ ಇವನು ನೋಡ್ತಾನೆ. ಇವಳ ಹೆಸರು ಹ್ಯಾನಾ ಅಂತ. ಆಕ್ಚುಲಿ ಇವಳು ಗ್ಯಾಸ್ಪರ್ ನ ಫ್ರೆಂಡೇ. ಯುವನ್ ಅವಳನ್ನ ನೋಡ್ತಿದ್ದಂಗೆನೆ ಅವಳನ್ನ ಇಷ್ಟ ಪಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಅದೇ ಸಮಯಕ್ಕೆ ಈ ಕಡೆ ನಮ್ಗೆ ತೋರಿಸ್ತಾರೆ ಪೀಲಿ ಒಂದು ಜಾಗದಲ್ಲಿ ಕುಂತ್ಕೊಂಡು ಆಗ್ಲೇ ಅವಳಿಗೆ ಒಂದು ಡೈರಿ ಸಿಕ್ಕಿತ್ತಲ್ಲ ಅದನ್ನ ಓದ್ತಿರ್ತಾಳೆ. ಅದ್ರಲ್ಲಿ ಮಂಕ್ ಬರ್ದಿರ್ತಾನೆ, ನನಗೆ ಹಾಗೆ ನನ್ನ ಜೊತೆ ಇದ್ದಂತ ಜನರಿಗೆ ಸಿಕ್ಕಿದಂತ ಚಿನ್ನನ ಬಚ್ಚಿಡೋದಕ್ಕೆ ಹೋಗ್ತಿದೀವಿ ಅಂತ. ಹೀಗೆ ಇವಳು ಅದನ್ನು ಓದ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಗ್ಯಾಸ್ಪರ್ ಬಂದು ಇವಳನ್ನ ಕೇಳ್ತಾನೆ, ಏನ್ ಓದ್ತಿದ್ಯಾ, ಏನ್ ಡೈರಿ ಇದು ಅಂತ. ಆಗ ಇವನಿಗೆ ಇವಳಿಂದ ಗೊತ್ತಾಗುತ್ತೆ ಇದು ಮಂಕ್ ನ ಡೈರಿ ಅಂತ. ಇದನ್ನ ಇವನು ಕೇಳ್ತಿದ್ದಂಗೆನೆ ಮತ್ತೊಂದು ವಿಷಯ ನಮ್ಗೆ ಗೊತ್ತಾಗುತ್ತೆ. ಈ ಡೈರಿಯ ಓನರ್ ಆಗಿರುವಂತ ಮಾಂಕ್ ಹಾಗೆ ಇದ್ರಲ್ಲಿ ಮೆನ್ಷನ್ ಮಾಡಿರುವಂತ ನಿಧಿಯ ಕತೆ ಈ ಹವಾಯಿನ ಐಲ್ಯಾಂಡ್ ನಲ್ಲೆಲ್ಲ ತುಂಬಾನೇ ಫೇಮಸ್ ಅಂತ. ಇದರಲ್ಲಿ ಏನ್ ಬರ್ದಿದೆ ನನಗೂ ಸ್ವಲ್ಪ ಹೇಳು ಅಂತಂದಾಗ ಇವಳು ಕೂಡ ಹೇಳ್ತಾ ಹೋಗ್ತಾಳೆ. ಸ್ಪೇನ್ ರಾಜ ಅವನ ನಿಧಿನ ಬಚ್ಚಿಡೋದಕ್ಕೆ ಅಂತ ಒಂದಷ್ಟು ಜನರನ್ನ ಕಳಿಸ್ತಾ. ಆ ಜನರಲ್ಲಿ ಬ್ರೌನ್ ಹಾಗೆ ರಾಬಿನ್ಸನ್ ಅನ್ನೋ ಒಬ್ಬ ಇಬ್ರು ವ್ಯಕ್ತಿಗಳು ಕೂಡ ಇದ್ರು. ಇವರಿಬ್ರು ಮಂಕ್ ನ ತಮ್ಮ ಜೊತೆ ಸೇರಿಸ್ಕೊಂಡು ಹೇಳ್ತಾರೆ, ನಾವು ಸ್ಪೇನ್ ರಾಜನಿಗೆ ಮೋಸ ಮಾಡಿ ಈ ಚಿನ್ನನೆಲ್ಲ ನಾವೇ ಇಟ್ಕೊಬಿಡೋಣ ಅಂತ. ಮಾಂಕ್ ಕೂಡ ಸರಿ ಅಂತ ಒಪ್ಕೋತಾನೆ. ಅದಕ್ಕೆ ಇವರೆಲ್ಲರೂ ಹವಾಯಿ ಐಲ್ಯಾಂಡ್ ಗೆ ಬರ್ತಾರೆ ಇವ್ರ ಹತ್ರ ಇರುವಂತ ಚಿನ್ನನೆಲ್ಲ ಬಚ್ಚಿಡೋದಕ್ಕೆ ಅಂತ. ಪೀಲಿ ಡೈರಿನ ಇಲ್ಲಿವರೆಗೂ ಓದಿರ್ತಾಳೆ ಅಷ್ಟೇ. ಆದ್ರಿಂದ ಗ್ಯಾಸ್ಪರ್ ಇವನಿಗೆ ಗೊತ್ತಿರುವಂತ ಕತೆನೆ ಹೇಳ್ತಾ ಹೋಗ್ತಾನೆ. ಮಂಕುಗೆ ಯಾರೋ ಚೆನ್ನಾಗಿ ಹೊಡೆದ್ಬಿಟ್ಟಿದ್ರು, ಆದ್ರಿಂದ ಅವನು ದಡಕ್ಕೆ ಬಂದು ಬಿದ್ದಿದ್ದ.
ಆಗ ವಯಸ್ಸಾಗಿರೋಂತ ಒಬ್ರು ಕಪಲ್ ಅವನನ್ನ ನೋಡಿ ಕಾಪಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಇದರಿಂದ ಮಂಕ್ ಅವನ ಹತ್ರ ಇದ್ದಂತ ಡೈರಿನ ಆ ಕಪಲ್ಗೆ ಕೊಟ್ಟಿದ್ದ ಅಂತ. ಇನ್ನೇನು ಇವರು ಸ್ಟೋರಿನ ಮುಂದುವರ್ಸ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅದೇ ಸಮಯಕ್ಕೆ ಅಲ್ಲಿಗೆ ಇವರ ತಾತ ಆಗಿರುವಂತ ಕೀಮೋ ಬಂದ್ಬಿಡ್ತಾನೆ. ಮೊದ್ಲು ಡೈರಿನ ಯಾಕೆ ಮುಟ್ಟಿದ್ದೆ ಅಂತ ಬೈದ್ರು, ಆಮೇಲೆ ಇವನೇ ಸುಮ್ನಾಗೋಗ್ತಾನೆ. ಇವಳಿಗೆ ಏನು ಗೊತ್ತಾಗೋದಿಲ್ಲ ಚಿಕ್ಕ ಹುಡುಗಿ ಅಂತ. ಹಾಗೆ ಇವನು ಹೇಳ್ತಾನೆ, ಈ ಡೈರಿನ ಹಾಗೆ ಗೋಲ್ಡ್ ಕಾಯಿನ್ ನ ನನ್ನ ಅಜ್ಜಿ ತಾತಂಗೆ ಕೊಟ್ಟಿದ್ದು ಮಂಕ್ ಅಂತ. ಅಂದ್ರೆ ಮಂಕ್ ದಡದಲ್ಲಿ ಬಿದ್ದಿರ್ಬೇಕಾದ್ರೆ ಒಬ್ರು ವಯಸ್ಸಾಗಿರುವಂತ ಕಪಲ್ ಬಂದಿದ್ರಲ್ಲ, ಅವ್ರು ಬೇರೆ ಯಾರು ಅಲ್ಲ, ಕೀಮೋನ ಅಜ್ಜಿ ತಾತ. ನಂತರ ಇವಳಿಗೆ ಐಲ್ಯಾಂಡ್ ಅನ್ನ ಹಾಗೆ ಈ ಜಾಗನೆಲ್ಲ ತೋರ್ಸೋದಕ್ಕೆ ಕೀಮೋ ಒಂದು ಬೋಟ್ ನಲ್ಲಿ ಇವಳನ್ನ ಮೌಂಟೇನ್ ಹತ್ರ ಕರ್ಕೊಂಡ್ ಬರ್ತಾನೆ. ಇದಾದ್ಮೇಲೆ ಇವಳಿಗೆ ಮುಂದೆನೆ ಇರುವಂತ ಒಂದು ಬೆಟ್ಟನ ತೋರಿಸಿದಾಗ ಅರ್ಥ ಆಗೋಗುತ್ತೆ ಮಂಕಿ ಬೆಟ್ಟನ ಡೈರಿಲಿ ಮೆನ್ಷನ್ ಮಾಡಿದಾನೆ ಅಂತ. ಹಾಗೆ ಕೀಮೋ ಹತ್ರ ಇರುವಂತ ಗೋಲ್ಡ್ ಕಾಯಿನ್ ಅನ್ನ ಕೊಟ್ಟು ತೋರಿಸ್ತಾನೆ. ಅದ್ರಲ್ಲೂ ಕೂಡ ಇವಳಿಗೆ ಕ್ಲೂ ಸಿಗುತ್ತೆ, ಇದೇ ಬೆಟ್ಟದಲ್ಲಿ ಆ ಚಿನ್ನನೆಲ್ಲ ಬಚ್ಚಿಟ್ಟಿರೋದು ಅಂತ. ಆದ್ರಿಂದ ನಾನು ಆ ಬೆಟ್ಟನ ಸ್ವಲ್ಪ ಮೇಲಿಂದ ನೋಡ್ಬೇಕು ಅಂತ ಇವಳು ಹೋಗ್ತಿರ್ಬೇಕಾದ್ರೆ ಕೀಮೋ ಕೂಡ ಇವಳಿಂದನೆ ಬರ್ತಿರ್ತಾನೆ. ಆದ್ರೆ ಕೆಳಗಡೆ ಬಿದ್ದು ಇವನಿಗೆ ಏಟಾಗೋಗುತ್ತೆ. ಈ ಕಡೆ ಇವರಿಬ್ರು ಅಂಗಡಿಗೆ ಹೋಗಿ ವಾಪಸ್ ಬರ್ತಿರ್ಬೇಕಾದ್ರೆ ಲಿಲಿನಾ ಯುವಾನ್ಗೆ ಹೇಳ್ತಾಳೆ, ತಾತ ಟ್ಯಾಕ್ಸ್ ಕಟ್ಟೋಕಾಗದೆ ಮನೆನ ಮಾರುವಂತ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಾನೊಂದು ಡಿಸಿಷನ್ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಮ ನ್ಯೂಯಾರ್ಕ್ ನಲ್ಲಿರುವಂತ ಮನೆನ ಮಾರಿ ನಾವು ಕೂಡ ಇಲ್ಲೇ ಬಂದು ಸೆಟಲ್ ಆಗ್ಬೇಕು ಅಂತ. ಆದ್ರೆ ಯುವನ್ ಮಾತ್ರ ಇದಕ್ಕೆ ಒಪ್ಕೊಳ್ಳೋದಕ್ಕೆ ರೆಡಿನೇ ಆಗಿರೋದಿಲ್ಲ. ನನ್ನ ಎಜುಕೇಶನ್ ಎಲ್ಲ ಅಲ್ಲಿ ನಡೀತಿದೆ, ಇಲ್ಲಿಗೆ ಬಂದು ಸೆಟಲ್ ಆಗೋದಕ್ಕೆ ಹೇಗ್ ಸಾಧ್ಯ ಅಂತ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ಪೀಲಿ ಅವಳ ತಾಯಿಗೆ ಕಾಲ್ ಮಾಡಿ ಹೇಳ್ತಾಳೆ, ತಾತ ಬಿದ್ದೋಗಿದ್ದಾರೆ, ಅವರನ್ನ ಹಾಸ್ಪಿಟಲ್ಗೆ ಸೇರಿಸ್ಬೇಕು ಅಂತ. ನಂತರ ನಮ್ಗೆ ತೋರಿಸ್ತಾರೆ ಕೀಮೋನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದು ಸೇರ್ಸಿರ್ತಾರೆ. ಆದ್ರೆ ಲಿಲಿನ ಮಾತ್ರ ಪೀಲಿಗೆ ಬೈತಿರ್ತಾರೆ, ಏನಕ್ಕೆ ತಾತನ್ನ ಅಲ್ಲಿಗೆಲ್ಲ ಕರ್ಕೊಂಡೋಗಿದೆ ಅಂತ. ಆದ್ರಿಂದ ಇವಳು ಮನೆಗ್ ಬಂದ್ಮೇಲೆ ಗ್ಯಾಸ್ಪರ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಒಂದು ಐಡಿಯಾ ಬರುತ್ತೆ. ಆದ್ರಿಂದ ಇವಳು ಅದನ್ನ ಯುವಾನ್ ಹತ್ರ ಬಂದು ಹೇಳ್ತಾಳೆ, ನಾವು ಮಂಕ್ ನ ಡೈರಿಲಿ ಬರ್ದಿರುವಂತ ರಾಬಿನ್ಸನ್ ಹಾಗೆ ಬ್ರೌನ್ ನ ನಿಧಿನ ಹುಡುಕಿದ್ರೆ ನಮ್ಮ ಕಷ್ಟಗಳೆಲ್ಲ ಕಳಿತವೆ, ತಾತನ ಟ್ಯಾಕ್ಸ್ ಅನ್ನು ಕೂಡ ಕಟ್ಬೋದು ಅಂತ. ಆದ್ರೆ ಯುವಾನ್ ಮಾತ್ರ ಅದನ್ನ ನಂಬ್ತಾನೆ ಇರೋದಿಲ್ಲ. ಇದೆಲ್ಲ ಸುಳ್ಳು, ಹೋಗಿ ನಿನ್ ಕೆಲಸ ನೋಡ್ಕೊ ಅಂತ ಹೇಳ್ತಿರ್ತಾನೆ. ಆದ್ರೆ ಏನಾದ್ರೂ ಆಗ್ಲಿ ಆ ನಿಧಿನ ಹುಡುಕ್ಲೇಬೇಕು ಅಂತ ಪೀಲಿ ಡಿಸೈಡ್ ಮಾಡ್ಬಿಟ್ಟಿರ್ತಾಳೆ. ಅದಕ್ಕೆ ಇನ್ನೇನ್ ಮಾಡುದು ಅಂತ ಗ್ಯಾಸ್ಪರ್ ಕೂಡ ಹೇಳ್ತಾನೆ, ನಾಳೆ ನಾವಿಬ್ರು ಹೋಗಿ ಆ ನಿಧಿನ ಹುಡ್ಕೋಣ ಅಂತ. ಮಾಣಿ ದಿನ ಬೆಳಕಾಗ್ತಿದ್ದಂಗೆನೆ ಪೀಲಿ ಯುವಾನ್ ಫೋನ್ ಅನ್ನ ತಗೋತಾಳೆ. ಅದಾದ್ಮೇಲೆ ಇವರು ಕೀಮೋ ಕಾರನ್ನ ಓಡಿಸ್ಕೊಂಡು ನೆನ್ನೆ ಇವಳು ನೋಡಿದ್ಲಲ್ಲ ನಿಧಿನ ಬಚ್ಚಿಟ್ಟಿರುವಂತ ಬೆಟ್ಟನ, ಅಲ್ಲಿಗೆ ಹೋಗ್ತಿರ್ತಾರೆ. ಸ್ವಲ್ಪ ಹೊತ್ತು ಟ್ರಾವೆಲ್ ಮಾಡಿದ್ಮೇಲೆ ಆ ಬೆಟ್ಟ ಇರುವಂತ ಜಾಗಕ್ಕೆ ಬಂದು ಇವರು ತಲುಪ್ತಾರೆ. ಈ ಜಾಗ ನೋಡೋದಕ್ಕಂತೂ ತುಂಬಾನೇ ಸುಂದರವಾಗಿರುತ್ತೆ. ಈ ಕಡೆ ಲಿಲಿನ ಮನೆಯ ಟೆಲಿಫೋನ್ಗೆ ಕಾಲ್ ಮಾಡಿ ಯುವನ್ನ ಕೇಳ್ತಾಳೆ, ನಿನ್ ಫೋನ್ಗೆ ಆಗಿಂದ ಕಾಲ್ ಮಾಡ್ತಿದ್ದೀನಿ, ಯಾಕೆ ಪಿಕ್ ಮಾಡ್ತಿಲ್ಲ ಅಂತ. ಆಗ್ಲೇ ಇವನಿಗೂ ಕೂಡ ಗೊತ್ತಾಗೋದು ಪೀಲಿ ನನ್ ಫೋನ್ ಅನ್ನ ಎತ್ಕೊಂಡು ನಿಧಿ ಹುಡ್ಕೋದಕ್ಕೆ ಹೊರಟೋಗಿದ್ದಾಳೆ ಅಂತ. ಆದ್ರೆ ಇವನು ಈ ವಿಷಯನ ಇವನ ತಾಯಿಗೆ ಹೇಳೋದಕ್ಕೆ ಹೋಗೋದಿಲ್ಲ. ಈ ಕಡೆ ಇವರು ಬೆಟ್ಟ ಇರುವಂತ ಜಾಗದಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಗ್ಯಾಸ್ಪರ್ನ ಫ್ರೆಂಡ್ ಅಲ್ಲಿಗೆ ಬರ್ತಾನೆ. ಯಾಕೆಂತಂದ್ರೆ ಈ ಜಾಗ ಇವನ ಫ್ರೆಂಡ್ಗೆ ಸೇರಿರೋದು. ಅದಕ್ಕೆ ಓಡಾಡೋದಕ್ಕೆ ಅಂತ ಇವರಿಬ್ರಿಗೂ ಒಂದು ಗಾಡಿನೂ ಕೂಡ ಕೊಡ್ತಾನೆ. ಈ ಗಾಡಿಯಿಂದಾನೆ ಇವರು ಆ ಬೆಟ್ಟದ ಹತ್ರ ಹೋಗ್ತಿರ್ತಾರೆ. ಈ ಕಡೆ ಯುವಾನ್ ಇವನ ಫೋನ್ ಅನ್ನ ಟ್ರ್ಯಾಕ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಪೀಲಿ ಎಲ್ಲಿದ್ದಾಳೆ ಅಂತ. ಅಷ್ಟೊತ್ತಿಗೆ ಇವರಿಬ್ರು ಕೂಡ ಬೆಟ್ಟದ ಹತ್ರ ಬಂದ್ಬಿಟ್ಟಿರ್ತಾರೆ. ಅಲ್ಲಿಗೆ ಬರ್ತಿದ್ದಂಗೆನೆ ರಾಬಿನ್ಸನ್ ಹಾಗೆ ಬ್ರೌನ್ ಮಾಡಿರುವಂತ ಗುರುತು ಕೂಡ ಇವರಿಗೆ ಕಾಣಿಸುತ್ತೆ. ಇದಾದ್ಮೇಲೆ ಇವರಿಬ್ರು ಡೈರಿಲಿ ಬರ್ದಿರೋ ರೀತಿನೇ ಬೆಟ್ಟದ ಒಳಗಡೆ ಹೋಗೋದಕ್ಕೆ ರೆಡಿ ಆಗ್ತಿರ್ತಾರೆ. ಆದ್ರೆ ಹೋಗೋದಕ್ಕಿಂತ ಮುಂಚೆ ಬೇಡದೇ ಇರುವಂತ ವಸ್ತುಗಳನ್ನ ಇಲ್ಲೇ ಬಿಟ್ಟು ಬರೀ ಬೇಕಾಗಿರುವಂತ ವಸ್ತುಗಳನ್ನ ಮಾತ್ರ ತಗೊಂಡು ಬೆಟ್ಟದ ಒಳಗಡೆ ಎಂಟರ್ ಆಗ್ತಾರೆ. ಈ ಕಡೆ ಯುವಾನ್ ಹ್ಯಾನನ್ನ ಕರ್ಕೊಂಡು ಬರ್ತಿರ್ತಾನೆ ಪೀಲಿ ಹಾಗೆ ಗ್ಯಾಸ್ಪರ್ನ ಹುಡ್ಕೋದಕ್ಕೆ ಅಂತ. ಅಷ್ಟೊತ್ತಿಗೆ ಇವರಿಬ್ರು ಬೆಟ್ಟದ ಒಳಗಡೆ ಎಂಟರ್ ಆಗ್ಬಿಟ್ಟಿರ್ತಾರೆ. ಅದೇ ಸಮಯಕ್ಕೆ ಇವರ ಮುಂದೆ ಒಂದು ಹೋಲ್ ಇವರಿಗೆ ಕಾಣಿಸುತ್ತೆ. ಇದ್ರ ಒಳಗಡೆ ಏನಿರ್ಬೋದು ಅಂತ ಇವರು ನೋಡೋದಕ್ಕೆ ಮುಂದೆ ಬಂದಾಗ ಅಲ್ಲಿರುವಂತ ಕಲ್ಲುಗಳು ಕುಸ್ತು ಇವರಿಬ್ರು ಒಳಗಡೆ ಬಿದ್ದೋಗ್ತಾರೆ. ನೋಡಿದ್ರೆ ಆ ಜಾಗದಲ್ಲಿ ಒಂದು ಸ್ಕೆಲಿಟನ್ ಕೂಡ ಇರುತ್ತೆ. ಅದೇ ಸಮಯಕ್ಕೆ ಇವರಿಬ್ರು ಕೂಡ ಬೆಟ್ಟ ಇರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಅಲ್ಲಿ ಬಿದ್ದಿರುವಂತ ವಸ್ತುಗಳನ್ನ ನೋಡಿ ಇವರಿಗೆ ಕನ್ಫರ್ಮ್ ಆಗೋಗುತ್ತೆ ಅವರಿಬ್ರು ಇದೇ ಬೆಟ್ಟದ ಒಳಗಡೆ ಹೋಗಿದ್ದಾರೆ ಅಂತ. ಅದಕ್ಕೆ ಯುವನ ಬೆಟ್ಟದ ಒಳಗಡೆ ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಹ್ಯಾನ್ ಅವನನ್ನ ತಡೆದು ಹೇಳ್ತಾಳೆ, ನಾವು ಈ ಗುಹೆ ಒಳಗಡೆ ಹೋಗೋದು ಅಷ್ಟೊಂದು ಸರಿಯಲ್ಲ. ಯಾಕಂದ್ರೆ ಹವಾಯಿನ ಜನರಿಗೆ ಒಂದು ನಂಬಿಕೆ ಇದೆ, ಈ ತರ ಬೆಟ್ಟಗಳು ಪವಿತ್ರವಾಗಿರ್ತವೆ ಅಂತ. ಆದ್ರಿಂದ ಸತ್ತವರಿಗೆ ಗೌರವ ಸಲ್ಲಿಸೋದಕ್ಕೆ ಡೆಡ್ ಬಾಡಿಗಳನ್ನ ಈ ತರ ಬೆಟ್ಟದ ಒಳಗಡೆ ತಂದು ಇಟ್ಟಿರ್ತಾರೆ ಅಂತ. ಆದ್ರೆ ಈಗ ಪೀಲಿಯ ಹಾಗೆ ಗ್ಯಾಸ್ಪರ್ನ ಹುಡುಕ್ಬೇಕು ಅಂತಂದ್ರೆ ಇವರಿಬ್ರು ಒಳಗಡೆ ಹೋಗ್ಲೇಬೇಕು, ಬೇರೆ ದಾರಿ ಇರೋದಿಲ್ಲ. ಅದೇ ಸಮಯಕ್ಕೆ ಈ ಕಡೆ ಇವರಿಬ್ರಿಗೆ ಆ ಸ್ಕೆಲಿಟನ್ ನಲ್ಲಿ ಒಂದು ಚಿನ್ನದ ಉಂಗ್ರ ಸಿಗುತ್ತೆ. ಅಂದ್ರೆ ಇಲ್ಲೇ ಎಲ್ಲೋ ಸುತ್ತಮುತ್ತ ನಿಧಿ ಇದೆ ಅಂತ. ಅದೇ ಸಮಯಕ್ಕೆ ಪೀಲಿ ಹಾಗೆ ಗ್ಯಾಸ್ಪರ್ನ ಹುಡ್ಕೊಂಡು ಇವರಿಬ್ರು ಕೂಡ ಒಳಗಡೆ ಬಂದು ಕೂಗ್ತಿರ್ತಾರೆ. ಅವರು ಕೂಗ್ತಿರೋದನ್ನ ಕೇಳಿ ಇವರಿಬ್ರು ಕೂಡ ಬಂದು ಹೇಳ್ತಾರೆ, ನಾವ್ ಇಲ್ಲೇ ಇದೀವಿ ಅಂತ. ನಂತರ ಇವರಿಗೆ ಸಿಕ್ಕಿರುವಂತ ಉಂಗ್ರನ ತೋರಿಸಿದಾಗ ಈ ಜಾಗದಲ್ಲಿ ನಿಜವಾಗ್ಲೂ ನಿಧಿ ಇದೆ ಅಂತ ಇವ್ರಿಗೂ ಕೂಡ ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ನಮ್ಗೆ ತೋರಿಸ್ತಾರೆ ಪೀಲಿ ಯುವನ್ ಫೋನ್ ಅನ್ನ ತಗೊಂಡ್ ಬಂದಿದ್ಲಲ್ಲ, ಅದು ಈಗ ಹೊಡೆದೋಗಿದೆ. ಸರಿ, ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತ ಯುವನ್ ಹಾಗೆ ಹ್ಯಾನ ಅವರಿಬ್ರನ್ನ ಮೇಲೆ ಕರ್ಕೊಂಡ್ ಬರೋದಕ್ಕೆ ನೋಡ್ತಿರ್ಬೇಕಾದ್ರೆ ಅಲ್ಲಿರುವಂತ ಕಲ್ಲುಗಳು ಇನ್ನೂ ಕೂಡ ಕುಸ್ತು ಇವರಿಬ್ರು ಕೂಡ ಆ ಹೋಲ್ ನ ಒಳಗಡೆ ಬಿದ್ದೋಗ್ತಾರೆ. ಈಗ ಡೈರಿಯ ಪ್ರಕಾರ ಆ ನಿಧಿ ಇದೇ ಗುಹೆ ಒಳಗಡೆ ಸುತ್ತಮುತ್ತ ಎಲ್ಲೋ ಇದೆ. ಆ ನಿಧಿನ ಹುಡುಕಿದ್ರೆ ನಮ್ಗೆ ಹೊರಗಡೆ ಹೋಗುವಂತ ಜಾಗನೂ ಕೂಡ ಸಿಗ್ಬೋದು ಅಂತ ಮೊದ್ಲು ಇವರು ಆ ನಿಧಿನ ಹುಡುಕ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇದೇ ಡೈರಿಲಿ ಯಾವ್ದೋ ಒಂದು ಮೆಕಾನಿಸಮ್ ನ ಡ್ರಾಯಿಂಗ್ ಕೂಡ ಇರುತ್ತೆ. ಈಗ ಡೈರಿ ಹೇಳ್ತಿರುವಂತ ಪ್ರಕಾರ ಮೊದ್ಲು ಇವರು ಸಾವಿನ ದವಡೆಯಿಂದ ಮುಂದೆ ಸಾಗ್ಬೇಕು. ನಂತರ ಇವರು ಎಲ್ಲಾ ತಯಾರಿನೂ ಮಾಡ್ಕೋತಾರೆ ತಲೆಬೋಡೆ ರೀತಿ ಇರುವಂತ ಗುಹೆ ಒಳಗಡೆ ಹಾದು ಹೋಗೋದಕ್ಕೆ. ಈ ಕಡೆ ಲಿಲಿನ ನೋಡ್ತಾಳೆ
ಇವಳ ತಂದೆ ರಿಕವರ್ ಆಗಿ ಎಲ್ಲರ ಜೊತೆ ತುಂಬಾ ಖುಷಿಯಾಗಿ ಮಾತಾಡ್ತಿರ್ತಾರೆ. ಆದ್ರೆ ಯಾವಾಗ ಇವಳು ಬರ್ತಾಳೋ ಇವಳ ಜೊತೆ ಇವನು ಚೆನ್ನಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ. ತುಂಬಾ ಕೋಪದಿಂದ ಮಾತಾಡ್ತಿರ್ತಾನೆ. ಅದಕ್ಕೆ ಇವಳು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾಳೆ. ಈ ಕಡೆ ಇವ್ರ 4 ಜನ ಇನ್ನೂ ಕೂಡ ಈ ಗುಹೆ ಒಳಗಡೆ ತೆವಳುತ್ತಾ ಮುಂದೆ ಸಾಕ್ತಿರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಮೊದ್ಲು ಪೀಲಿ ಹಾಗೆ ಹ್ಯಾನ ಹೊರಗಡೆ ಬರ್ತಾರೆ. ಹಾಗೆ ಇವರಿಬ್ರು ಕೂಡ ಹೊರಗಡೆ ಹೋಗ್ತಿರ್ಬೇಕಾದ್ರೆ ನೋಡ್ತಾರೆ ಒಂದು ದೊಡ್ಡ ಸ್ಪೈಡರ್ ಆ ಜಾಗದಲ್ಲಿ ಇರುತ್ತೆ. ಅದನ್ನ ನೋಡಿ ಇದು ಪಾಯ್ಸನಸ್ ಅಲ್ಲ ಅಂತ ಗ್ಯಾಸ್ಪರ್ ಹೇಳ್ತಿರ್ಬೇಕಾದ್ರೇನೆ ನೋಡ್ತಾನೆ ತುಂಬಾನೇ ಪಾಯ್ಸನಸ್ ಆಗಿರುವಂತ ಒಂದು ಸ್ಪೈಡರ್ ಅಲ್ಲಿಗೆ ಬಂದ್ಬಿಟ್ಟಿರುತ್ತೆ. ಆದ್ರೆ ಯುವಾನ್ ಅದನ್ನ ನೋಡಿ ತುಂಬಾ ಹೆದರ್ಕೊಂಡು ಸ್ಪೀಡ್ ಆಗಿ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾನೆ. ಇದರಿಂದ ಆ ಗುಹೆಯಲ್ಲಿ ಕಲ್ಲುಗಳೆಲ್ಲ ಕುಸ್ತು ಕೆಳಗಡೆ ಬಿದ್ದೋಗ್ತವೆ. ಆದ್ರೆ ಪ್ರಾಬ್ಲಮ್ ಆಗಿರುವಂತ ವಿಷಯ ಏನಪ್ಪಾ ಅಂತಂದ್ರೆ ಗ್ಯಾಸ್ಪರ್ ನ ಬ್ಯಾಗ್ ಆ ಗುಹೆ ಒಳಗಡೆನೆ ಸಿಗಾಕೋಬಿಟ್ಟಿರುತ್ತೆ. ಅದ್ರಲ್ಲೂ ಪೀಲಿ ಅಂತೂ ಮಂಕ್ ನ ಡೈರಿನ ಗ್ಯಾಸ್ಪರ್ ನ ಬ್ಯಾಗ್ ನಲ್ಲೇ ಇಟ್ಟಿದ್ಲು. ಈಗ ಡೈರಿ ಇವರ ಕೈ ತಪ್ಪೋಗಿದೆ. ಹೊರಗಡೆ ಹೋಗೋದಕ್ಕೆ ದಾರಿ ಹೇಗ್ ಹುಡ್ಕೋದು ಅಂತಾನೂ ಕೂಡ ಇವರಿಗೆ ಗೊತ್ತಿಲ್ಲ. ಇದರಿಂದ ಯುವಾನ್ ಪೀಲಿಗೆ ಚೆನ್ನಾಗಿ ಬೈತಿರ್ತಾನೆ. ಇದೆಲ್ಲ ಹಾಕಿದ್ದು ನೀನಿಂದಾನೆ, ನಾವಿಲ್ಲಿಗೆ ಬಂದು ಸಿಗಾಕೊಳ್ಳೋದಕ್ಕೆ ನೀನೇ ಕಾರಣ ಅಂತ. ಆಗ ಹ್ಯಾನ ಇವನಿಗೆ ಅರ್ಥ ಮಾಡಿಸ್ತಾಳೆ. ಅವ್ರಿನ್ನ ಚಿಕ್ಕ ಮಕ್ಕಳು ಅವರಿಗೆ ಗೊತ್ತಾಗೋದಿಲ್ಲ ಏನಕ್ಕಾಗಿ ಬೈತಿದ್ಯಾ ಅಂತ. ಈ ಕಡೆ ಲಿಲಿನಾ ಹೊರಗಡೆ ಬಂದು ಅಳ್ತಾ ಕುಂತಿರ್ಬೇಕಾದ್ರೆ ಆಗ ಅಲ್ಲಿಗೆ ಕೀಮೋನ ಒಬ್ಬ ಫ್ರೆಂಡ್ ಬಂದು ಇವಳಿಗೆ ಸಮಾಧಾನ ಮಾಡ್ತಾ ಅರ್ಥ ಮಾಡಿಸ್ತಾನೆ. ಕೀಮೋಗೆ ನಿನ್ ಕಂಡ್ರೆ ತುಂಬಾನೇ ಪ್ರೀತಿ ಇದೆ, ಆದ್ರೆ ಅವನಿಗೆ ಅದನ್ನ ತೋರ್ಸ್ಕೊಳ್ಳೋದಕ್ಕೆ ಬರ್ತಿಲ್ಲ. ನೀನೇನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ. ಈ ಕಡೆ ಇವ್ರ 4 ಜನ ಗುಹೆಯಲ್ಲಿ ಹೊರಗಡೆ ಹೋಗೋದಕ್ಕೆ ದಾರಿನ ಹುಡುಕಾಡ್ತಿರ್ಬೇಕಾದ್ರೆ ಯುವಾನ್ ಬಂದು ಪೀಲಿ ಹತ್ರ ಸಾರಿ ಕೇಳ್ತಾನೆ. ನಾನ್ ನಿನ್ಗೆ ಬೈಬಾರ್ದಾಗಿತ್ತು, ಕ್ಷಮಿಸ್ಬಿಡು ಅಂತ. ಇದಾದ್ಮೇಲೆ ಇವರಿಬ್ರು ಮಾತಾಡ್ತಾ ನಗ್ನಾಗ್ತಾ ಒಂದಾಗ್ತಾರೆ. ನಂತರ ಲಿಲಿನ ಇವಳ ತಂದೆನ ನೋಡೋದಕ್ಕೆ ಬಂದಾಗ ಇವನು ತುಂಬಾನೇ ಅಳ್ತಾ ಹೇಳ್ತಾನೆ, ನೀನು ನಿನ್ನ ಹಸ್ಬೆಂಡ್ ಸತ್ಮೇಲೆ ನನ್ನ ಒಂಟಿ ಮಾಡಿ ಬಿಟ್ಟು ನ್ಯೂಯಾರ್ಕ್ಗೆ ಹೊಟ್ಟೋದೆ. ಅದೇ ಕೋಪದಲ್ಲಿ ಬೇಜಾರ್ನಲ್ಲಿ ನಿನ್ ಜೊತೆ ಆ ರೀತಿ ನಡ್ಕೋತಿದ್ದೆ, ನನ್ನ ಕ್ಷಮಿಸ್ಬಿಡು ಅಂತ. ಇದರಿಂದ ಇವರಿಬ್ಬರ ಮಧ್ಯೆ ಇದ್ದಂತ ಕೋಪ ಬೇಜಾರೆಲ್ಲ ಹೋಗಿ ಇವರಿಬ್ರು ಕೂಡ ಒಂದಾಗ್ತಾರೆ. ನಂತರ ಇವ್ರ 4 ಜನ ಬೆಟ್ಟದಲ್ಲಿ ಮುಂದೆ ಬಂದಾಗ ನೋಡ್ತಾರೆ ಇಲ್ಲಿಂದ ಮುಂದೆ ಹೋಗ್ಬೇಕು ಅಂತಂದ್ರೆ ಲಾವನ ದಾಟಿ ಹೋಗ್ಬೇಕು. ನೋಡೋದಕ್ಕಂತೂ ಈ ಜಾಗ ತುಂಬಾನೇ ಭಯಂಕರವಾಗಿರುತ್ತೆ. ಆದ್ರೆ ಇವ್ರ ಹತ್ರ ಬೇರೆ ದಾರಿ ಕೂಡ ಇರೋದಿಲ್ಲ. ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಇದನ್ನ ದಾಟ್ಲೇಬೇಕು. ಸರಿ ಅಂತ ಇವರು ಬರೀ ಬ್ರಿಡ್ಜ್ ನ ಟಚ್ ಮಾಡ್ತಾರೆ ಅಷ್ಟೇ. ಟಚ್ ಮಾಡ್ತಿದ್ದಂಗೆನೆ ಆ ಬ್ರಿಡ್ಜ್ ಪೂರ್ತಿ ಲಾವ ಒಳಗಡೆ ಬಿದ್ದೋಗುತ್ತೆ. ಇದರಿಂದ ಇವರು ಪ್ರಾಣ ಉಳಿತು ಅಂತ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಯಾವ್ದಾದ್ರು ದಾರಿ ಇದೆಯಾ ಅಂತ ಹುಡುಕಾಡ್ತಿರ್ತಾರೆ. ಅದೇ ಸಮಯಕ್ಕೆ ಇವರು ಗಮನಿಸ್ತಾರೆ ರಾಬಿನ್ಸನ್ ಹಾಗೆ ಬ್ರೌನ್ ನ ಜೊತೆ ಒಂದಷ್ಟು ಕಳ್ಳರು ಬಂದಿದ್ರಲ್ಲ, ಆ ಕಳ್ಳರ ಡೆಡ್ ಬಾಡಿ ಅಲ್ಲಲ್ಲಿ ಬಿದ್ದಿರುತ್ತೆ. ಯಾಕೆ ಅನ್ನೋದು ಮಾತ್ರ ಇವರಿಗೆ ಅರ್ಥ ಆಗೋದಿಲ್ಲ. ಆಗ ಇವರಿಬ್ರಿಗೂ ಪೀಲಿ ಹಾಗೆ ಗ್ಯಾಸ್ಪರ್ ಕರಿತಿರೋದು ಕೇಳಿಸುತ್ತೆ. ಬಂದು ನೋಡಿದ್ರೆ ಅವರಿಬ್ರು ಲಾವನ ದಾಟಿ ಮತ್ತೊಂದು ತುದಿಗೆ ಹೋಗಿ ತಲುಪಿರ್ತಾರೆ. ಹೇಗೆ ಅಂತಂದ್ರೆ ಪಕ್ಕದಲ್ಲೇ ಒಂದು ಸಣ್ಣ ದಾರಿ ಇರುತ್ತೆ. ಈ ದಾರಿಲಿ ಹೋಗೋದಕ್ಕೆ ಯುವಾನ್ ಹಾಗೆ ಹ್ಯಾನಾಗೆ ತುಂಬಾ ಭಯ ಆದ್ರೂ ಕೂಡ ಬೇರೆ ದಾರಿ ಇಲ್ದೆ ಹೋಗ್ತಿರ್ತಾರೆ. ಆದ್ರೆ ಆ ದಾರಿಲಿ ಮಧ್ಯೆ ಬರ್ತಿದ್ದಂಗೆನೆ ಹ್ಯಾನ ತುಂಬಾನೇ ಹೆದರ್ಕೋತಿರ್ತಾಳೆ. ಆಗ ಯುವಾನ್ ಇವಳಿಗೋಸ್ಕರ ಸಾಂಗ್ ಅನ್ನ ಹಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆಂತಂದ್ರೆ ಅವಳ ಮೈಂಡ್ ಡಿಸ್ಟ್ರಾಕ್ಟ್ ಆಗ್ಲಿ ಅಂತ. ಆಗ ಎಲ್ಲರೂ ಸೇರಿ ಸಾಂಗ್ ಅನ್ನ ಹಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರೆಲ್ಲರೂ ಸೇರಿ ಸಾಂಗ್ ಅನ್ನ ಹಾಡಿದ್ರಿಂದ ಯುವಾನ್ ಹಾಗೆ ಹ್ಯಾನ ಆ ದಾರಿನ ದಾಟಿ ಮತ್ತೊಂದು ತುದಿಗೆ ಬಂದು ತಲುಪ್ತಾರೆ. ಇದರಿಂದ ಅವಳಿಗೆ ತುಂಬಾ ಖುಷಿಯಾಗಿ ಜೂವನ್ನ ತಪ್ಕೋತಾಳೆ. ಆದ್ರೆ ಅದೇ ಸಮಯಕ್ಕೆ ಯುವಾನ್ಗೆ ತಲೆ ಸುತ್ತೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಇವನು ಗ್ಯಾಸ್ಪರ್ನ ಪಕ್ಕಕ್ಕೆ ಕರ್ಕೊಂಡ್ ಬಂದು ಕೇಳ್ತಾನೆ, ನೀನಾಗ್ಲೇ ಒಂದು ಸ್ಪೈಡರ್ ನ ಬಗ್ಗೆ ಹೇಳ್ತಿದ್ದಲ್ಲ ಅಂತ. ಆಕ್ಚುಲಿ ಏನಾಗಿದೆ ಅಂತಂದ್ರೆ ತುಂಬಾನೇ ಪಾಯ್ಸನಸ್ ಆಗಿರುವಂತ ಸ್ಪೈಡರ್ ಇವನಿಗೆ ಕಚ್ಬಿಟ್ಟಿರುತ್ತೆ. ಇದನ್ನ ನೋಡಿ ಗ್ಯಾಸ್ಪರ್ ಇವನಿಗೆ ಹೇಳ್ತಿರ್ತಾನೆ, ಮೊದಲು ನಿನ್ಗೆ ಜ್ವರ ಬರೋದಕ್ಕೆ ಶುರುವಾಗುತ್ತೆ, ಹಾಗೆ ಗಾಯದಿಂದ ನಿನ್ನ ಕೈ ಮೆಲ್ಟ್ ಆಗೋಷ್ಟ್ರಲ್ಲಿ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ. ಹಾಗೆ ಅವರು ಡಿಸೈಡ್ ಮಾಡ್ತಾರೆ ಈ ವಿಷಯನ ಪೀಲಿ ಹಾಗೆ ಹ್ಯಾನಾಗೆ ಹೇಳ್ಬಾರ್ದು ಅಂತ. ಯಾಕೆಂತಂದ್ರೆ ಅವ್ರಿಗೆ ಹೇಳಿದ್ರೆ ಅವರು ಕೂಡ ಗಾಬರಿ ಆಗ್ತಾರೆ ಅಂತ. ನಂತರ ಇವರೆಲ್ಲರೂ ಮುಂದೆ ಬಂದಾಗ ಒಂದು ಕೊಳ ಇರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಇಲ್ಲಿ ನೋಡಿದ್ರೆ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ನಕ್ಷತ್ರದ ರೀತಿ ಹೊಳಿತಿರ್ತವೆ. ಹಾಗೆ ಅವರಿಗೆ ಒಂದು ಕ್ಲೂ ಸಿಗುತ್ತೆ, ನೀರಿನ ಒಳಗಡೆಯಿಂದ ಹೋದ್ರೆ ಹೊರಗಡೆ ಹೋಗೋದಕ್ಕೆ ದಾರಿ ಸಿಗುತ್ತೆ ಅಂತ. ಆದ್ರಿಂದ ಮೊದಲು ಗ್ಯಾಸ್ಪರ್ ನೀರಿನ ಒಳಗಡೆ ಹೋಗ್ತಾನೆ ಚೆಕ್ ಮಾಡೋದಕ್ಕೆ ಅಂತ. ಹೋಗಿ ಚೆಕ್ ಮಾಡ್ಕೊಂಡು ಬಂದಾಗ ಸೂರ್ಯನ ಬೆಳಕು ಇವನಿಗೆ ಕಾಣಿಸಿರುತ್ತೆ. ಅದಕ್ಕೆ ಗ್ಯಾಸ್ಪರ್ ಹಾಗೆ ಹ್ಯಾನಾ ನೀರಿನ ಒಳಗಡೆಯಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಾರೆ. ಅದಾದ್ಮೇಲೆ ಇವರಿಬ್ರು ಜಗಳ ಆಡದೆ ತುಂಬಾ ಪ್ರೀತಿಯಿಂದ ನಿಧಾನವಾಗಿ ನೀರಿನ ಒಳಗಡೆ ಈಜ್ತಾ ಮತ್ತೊಂದು ಜಾಗಕ್ಕೆ ಬಂದು ತಲುಪ್ತಾರೆ. ಹಾಗೆ ನಮ್ಗೆ ಗೊತ್ತಾಗ್ತಿರುತ್ತೆ ಈ ಅಣ್ಣ ತಂಗಿಯ ಮಧ್ಯ ಪ್ರೀತಿನೂ ಕೂಡ ಬೆಳೀತಿದೆ ಅಂತ. ಈ ಜಾಗನ ನೋಡ್ತಿದ್ದಂಗೆನೆ ನಮ್ಗೆ ಗೊತ್ತಾಗೋಗುತ್ತೆ. ಆಗ್ಲೇ ಡೈರಿಲಿ ಒಂದು ಡ್ರಾಯಿಂಗ್ ಅನ್ನ ತೋರಿಸಿದ್ರಲ್ಲ ಅದೇ ಜಾಗ ಇದು ಅಂತ. ಹಾಗೆ ಸೂರ್ಯನ ಬೆಳಕು ಬರ್ತಿರೋದನ್ನ ನೋಡಿ ಹೊರಗಡೆ ಹೋಗೋದಕ್ಕೆ ದಾರಿ ಇರ್ಬೋದು ಅಂತ ಬಂದು ನೋಡಿದ್ರೆ ಹೊರಗಡೆ ಹೋಗೋದಕ್ಕೆ ಯಾವುದೇ ತರದ ದಾರಿ ಇಲ್ಲ. ಹಂಗೂ ಹೋಗ್ಬೇಕು ಅಂತಂದ್ರೆ ನೀರಿನ ಒಳಗಡೆ ಜಂಪ್ ಮಾಡ್ಬೇಕು. ಹಾಗೆ ಕಾಲ್ ಮಾಡ್ಬೇಕು ಅಂತ ಅನ್ಕೊಂಡ್ರು ಕೂಡ ನೆಟ್ವರ್ಕ್ ಸಿಕ್ತಿರೋದಿಲ್ಲ. ನಂತರ ಹ್ಯಾನಾ ಯುವಾನ್ನ ಕೇಳ್ತಾಳೆ, ಯಾಕೆ ಇಷ್ಟು ಸುಸ್ತಾಗಿದ್ಯಾ, ಹುಷಾರಾಗಿದ್ಯಾ ಅಂತ. ಹೌದು ನನ್ಗೇನಾಗಿದೆ, ನಾನು ಹುಷಾರಾಗೆ ಇದ್ದೀನಿ ಅಂತ ಇವನು ಹೇಳ್ತಾನೆ. ಹಾಗೆ ನೋಟಿಸ್ ಮಾಡಿದಾಗ ನಮ್ಗೆ ಗೊತ್ತಾಗ್ತಿರುತ್ತೆ ಇವರಿಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಬೆಳೀತಿದೆ ಅಂತ. ಅದೇ ಸಮಯಕ್ಕೆ ಈ ಕಡೆ ಪೀಲಿ ಹಾಗೆ ಗ್ಯಾಸ್ಪರ್ಗೆ ಒಂದು ಜಾಗದಲ್ಲಿ ಏಣಿ ಕಾಣಿಸುತ್ತೆ. ಆದ್ರಿಂದ ಇವರು ಮೇಲಕ್ಕೆ ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಒಂದು ಡೆಡ್ ಬಾಡಿ ಸಿಕ್ಬಿಡುತ್ತೆ. ಅದಕ್ಕೆ ಇವರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ, ಏನಕ್ಕೆ ಈ ಜಾಗದಲ್ಲಿ ಇಷ್ಟೊಂದು ಡೆಡ್ ಬಾಡಿಗಳೆಲ್ಲ ಇದಾವೆ ಅಂತ. ಹೀಗೆ ಇವರು ಥಿಂಕ್ ಮಾಡ್ತಾ ಮಾಡ್ತಾ ಒಂದು ಯೋಚನೆ ಇವರ ತಲೆಗೆ ಬರುತ್ತೆ. ರಾಬಿನ್ಸನ್ ಹಾಗೆ ಬ್ರೌನ್ಗೆ ಅವರ ಜೊತೆ ಬಂದಿದ್ದಂತ ಜನರ ಜೊತೆ ಕದ್ದಿರೋಂತ ಚಿನ್ನನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರ್ಲಿಲ್ಲ. ಆದ್ರಿಂದ ಅವರೆಲ್ಲರಿಗೂ ಮೋಸ ಮಾಡಿ ಸಾಯಿಸಿರ್ಬೋದು. ಆದ್ರೆ ಮಂಕ್ ಮಾತ್ರ ನನಗೆ ಯಾವುದೇ ತರದ ಚಿನ್ನ ಬೇಡ ಅಂತ ಹೇಳಿದ್ರಿಂದ ಅವನನ್ನು ಕೂಡ ತಮ್ಮ ಜೊತೆ ಸೇರಿಸ್ಕೊಂಡಿರೋ
ಆಗಿರ್ಬೋದು ಅಂತ. ಸರಿ ಅಂತ ಇವರಿಬ್ರು ಮೇಲ್ ಹೋಗೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ನೋಡ್ತಾರೆ ಡ್ರಾಯಿಂಗ್ ನಲ್ಲಿ ಕಲ್ಲು ತುಂಬಿರುವಂತ 3 ಬ್ಯಾಗ್ಗಳು ಇರ್ತವೆ. ಆದ್ರೆ ಬರೀ ಇಲ್ಲಿ 2 ಬ್ಯಾಗ್ಗಳು ಇರ್ತವೆ. ಅಂದ್ರೆ ಒಂದು ಬ್ಯಾಗ್ ಅನ್ನ ಯಾರೋ ಕಟ್ ಮಾಡಿದ್ದಾರೆ ಅಂತ ಇವರಿಗೆ ಕನ್ಫರ್ಮ್ ಆಗುತ್ತೆ. ಇಲ್ಲಿರುವಂತ ಒಂದು ಸೀಕ್ರೆಟ್ ಡೋರ್ ಅನ್ನು ಓಪನ್ ಮಾಡಬೇಕು ಅಂತಂದ್ರೆ 3 ಬ್ಯಾಗ್ ಗಳನ್ನ ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೆ 3ನೇ ಬ್ಯಾಗ್ ಇದ್ದಂತ ಜಾಗದಲ್ಲಿ ಯುವನ್ ಹಾಗೆ ಗ್ಯಾಸ್ಪರ್ ಹೋಗಿ ಅಲ್ಲಿರುವಂತ ದಾರನ ಎಳೆಯೋದಕ್ಕೆ ಶುರು ಮಾಡ್ತಾರೆ. 3 ಬ್ಯಾಗ್ ಗಳನ್ನ ಒಂದು ಸಮಕ್ಕೆ ಬರೋ ರೀತಿ ಮಾಡ್ತಿದ್ದಂಗೆನೆ ಒಂದು ಸೀಕ್ರೆಟ್ ಡೋರ್ ಓಪನ್ ಆಗುತ್ತೆ. ಇವರೆಲ್ಲರೂ ಆ ಡೋರ್ ನ ಒಳಗಡೆ ಬಂದಾಗ ಇವರ ಎಕ್ಸ್ಪೆಕ್ಟೇಷನ್ಗೂ ಮೀರಿದಂತ ಚಿನ್ನ ಅಲ್ಲಿರುತ್ತೆ. ಇದನ್ನು ನೋಡಿ ಇವರೆಲ್ಲರಿಗೂ ತುಂಬಾನೇ ಸಂತೋಷ ಆಗ್ತಿರುತ್ತೆ. ಹಾಗೆ ಏನ್ ಮಾತಾಡ್ಬೇಕು ಅಂತಾನು ಇವರಿಗೆ ಅರ್ಥ ಆಗ್ತಿರೋದಿಲ್ಲ. ಈ ಕಡೆ ಲಿಲಿನಾ ಯುವಾನ್ ನ ಫೋನ್ಗೆ ಕಾಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಕನೆಕ್ಟ್ ಆಗ್ತಿರೋದಿಲ್ಲ. ನಂತರ ಲೊಕೇಶನ್ ಚೆಕ್ ಮಾಡಿದಾಗ ಅವರು ಕುವಾಲಾ ರ್ಯಾಂಚ್ ಅನ್ನೋ ಒಂದು ಜಾಗದಲ್ಲಿ ಇದಾರೆ ಅಂತ ಗೊತ್ತಾಗುತ್ತೆ. ಆ ಹೆಸರನ್ನ ಕೇಳ್ತಿದ್ದಂಗೆನೆ ಕೀಮೋ ಅರ್ಥ ಮಾಡ್ಕೊಬಿಡ್ತಾನೆ ಅವರೆಲ್ಲರೂ ನಿಧಿನ ಹುಡ್ಕೊಂಡು ಹೋಗಿದ್ದಾರೆ ಅಂತ. ಈ ಕಡೆ ಇವರೆಲ್ಲರೂ ಎಷ್ಟಾಗುತ್ತೋ ಅಷ್ಟು ಚಿನ್ನಗಳನ್ನೆಲ್ಲ ಎತ್ಕೋತಿರ್ತಾರೆ. ಬ್ಯಾಗ್ ಎಲ್ಲ ತುಂಬ್ಕೋತಿರ್ತಾರೆ. ಅದೇ ಸಮಯಕ್ಕೆ ನಮ್ಗೆ ಗೊತ್ತಾಗುತ್ತೆ ಯುವಾನ್ ಹಾಗೆ ಹ್ಯಾನ ಮಧ್ಯೆ ಫ್ರೆಂಡ್ಶಿಪ್ ಇನ್ನೂ ಕೂಡ ಸ್ಟ್ರಾಂಗ್ ಆಗ್ತಿದೆ ಅಂತ. ನಂತರ ಇವರೆಲ್ಲರೂ ಸೇರಿ ಆ ಚಿನ್ನಗಳನ್ನ ಹಾಕೊಂಡು ಸೆಲ್ಫಿನ ತಕ್ಕೋತಾರೆ. ಅದಾದ್ಮೇಲೆ ಆ ಸೆಲ್ಫಿಲಿ ಏನೋ ಇವರಿಗೆ ಕಾಣಿಸುತ್ತೆ. ಏನು ಅಂತ ನೋಡಿದ್ರೆ ಒಂದು ಸ್ಪೆಷಲ್ ಆಗಿರುವಂತ ಜಾಗದಲ್ಲಿ ಒಂದು ಅಸ್ಥಿ ಪಂಜರನ ಇಟ್ಟಿರ್ತಾರೆ. ಅದನ್ನು ನೋಡಿ ಹ್ಯಾನಾಗೆ ಅರ್ಥ ಆಗೋಗುತ್ತೆ ಇವಳು ಮೊದ್ಲೇ ಹೇಳಿದ್ಲಲ್ಲ ಹವಾಯಿನ ಜನರಿಗೆ ಒಂದು ನಂಬಿಕೆ ಇದೆ, ಸತ್ತವರಿಗೆ ಗೌರವನ ಕೊಡೋದಕ್ಕೆ ಅವರ ಡೆಡ್ ಬಾಡಿಗಳನ್ನ ಬೆಟ್ಟದ ಒಳಗಡೆ ಹಾಗೆ ಗುಹೆಗಳ ಒಳಗಡೆ ಇಡ್ತಾರೆ ಅಂತ. ಅದೇ ರೀತಿ ಇಲ್ಲೂ ಕೂಡ ಇಟ್ಟಿರ್ತಾರೆ. ಅಂದ್ರೆ ಈ ಜಾಗ ಒಂದು ಸಮಾಧಿ ಅಂತ. ಈ ಜಾಗದಲ್ಲಿರುವಂತ ಪ್ರತಿಯೊಂದು ವಸ್ತುಗಳು ಕೂಡ ಇಲ್ಲಿರುವಂತ ಪವಿತ್ರ ಆತ್ಮಗಳದ್ದು. ನಾವು ಏನನ್ನು ಕೂಡ ಎತ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಂತ ಹ್ಯಾನಾ ಎತ್ಕೊಂಡಿರುವಂತ ಚಿನ್ನಗಳನ್ನೆಲ್ಲ ಅಲ್ಲೇ ಹಾಕ್ತಿರ್ತಾಳೆ. ಇದನ್ನ ಕೇಳಿ ಪೀಲಿಗೂ ಕೂಡ ನಿಧಾನವಾಗಿ ಎಲ್ಲಾನು ಅರ್ಥ ಆಗುತ್ತೆ. ರಾಬಿನ್ಸನ್ ಬ್ರೌನ್ ಹಾಗೆ ಅವನ ಟೀಮ್ ನವರಿಗೆ ಇದು ಸಮಾಧಿ ಅಂತ ಗೊತ್ತಿಲ್ಲದೆ ಬಂದಿದ್ರು. ಹಾಗೆ ಇಲ್ಲಿರುವಂತ ಆತ್ಮಗಳನ್ನ ಅವರು ಫೇಸ್ ಮಾಡಿದ್ರು. ಅಷ್ಟೇ ಅಲ್ಲ ಇವರ ತಾತ ಆಗಿರುವಂತ ಕೀಮೋಗೂ ಕೂಡ ಈ ನಿಧಿ ಸಿಕ್ಕಿರುತ್ತೆ. ಆದ್ರೆ ಈ ಜಾಗ ಒಂದು ಸಮಾಧಿ, ಇಲ್ಲಿಂದ ಏನು ಎತ್ಕೊಂಡು ಹೋಗ್ಬಾರ್ದು ಅಂತಾನೆ ಇಲ್ಲಿ ನಿಧಿ ಇರುವಂತ ವಿಷಯ ಅವರು ಯಾರಿಗೂ ಕೂಡ ಹೇಳಿರ್ಲಿಲ್ಲ. ಇದಾದ್ಮೇಲೆ ನಾವು ಆಗ್ಲೇ ನೋಡಿದ್ವಲ್ಲ 3 ಕಲ್ಲಿನ ಬ್ಯಾಗ್ ನಲ್ಲಿ ಒಂದನ್ನ ಕಟ್ ಮಾಡಿರೋದನ್ನ. ಅದನ್ನ ಕಟ್ ಮಾಡಿರೋದು ಬೇರೆ ಯಾರು ಅಲ್ಲ, ಅದು ಕೂಡ ಕೀಮೋನೆ. ಯಾಕೆಂತಂದ್ರೆ ಯಾರು ಕೂಡ ಈ ನಿಧಿ ಹತ್ರ ಬರಬಾರ್ದು ಅಂತ. ಅದಕ್ಕೆ ಪೀಲಿನು ಕೂಡ ಎತ್ಕೊಂಡಿರುವಂತ ಎಲ್ಲಾ ಚಿನ್ನನು ಇಲ್ಲೇ ಹಾಕ್ಬಿಡ್ತಾಳೆ. ಅವಳ ಜೊತೆ ಗ್ಯಾಸ್ಪರ್ ಕೂಡ ಚಿನ್ನನೆಲ್ಲ ಇಲ್ಲೇ ಬಿಟ್ಬಿಡ್ತಾನೆ. ಆದ್ರೆ ಯುವನ್ ಮಾತ್ರ ಇವನು ಎತ್ಕೊಂಡಿರುವಂತ ಚಿನ್ನನ ವಾಪಸ್ ಹಾಕೋದಕ್ಕೆ ರೆಡಿನೇ ಆಗಿರೋದಿಲ್ಲ. ಈ ಆತ್ಮಗಳನ್ನೆಲ್ಲ ನಾನು ನಂಬೋದಿಲ್ಲ ಅಂತ. ಈ ಕಡೆ ಕೀಮೋ ಲಿಲಿನಾಗೆ ಹೇಳ್ತಾನೆ ನಾವು ಮಕ್ಕಳನ್ನ ಕಾಪಾಡಬೇಕು. ಆ ಬೆಟ್ಟದಲ್ಲಿ ಅವರು ನಿಧಿನ ಹುಡ್ಕೊಂಡು ಹೋಗಿದ್ದಾರೆ. ಆದ್ರೆ ಆ ಜಾಗದಲ್ಲಿ ಪವಿತ್ರವಾಗಿರುವಂತ ಆತ್ಮಗಳು ಇದಾವೆ ಅಂತ. ಆಗ ತುಂಬಾ ಭಯಂಕರವಾಗಿರುವಂತ ಶಬ್ದ ಬರ್ತಿರುತ್ತೆ. ಹಾಗೆ ಬ್ಲೂ ಕಲರ್ ಬೆಂಕಿ ಎತ್ಕೊಂಡು ಈ ಗುಹೆ ಎಲ್ಲ ಭಯಂಕರವಾಗಿ ಅಲುಗಾಡೋದಕ್ಕೆ ಶುರುವಾಗುತ್ತೆ. ಇದರಿಂದ ಇವ್ರು 4 ಜನ ಹೆದರ್ಕೊಂಡು ಮೊದ್ಲು ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಆ ಜಲಪಾತದ ಹತ್ರ ಬರ್ತಾರೆ. ಅದೇ ಸಮಯಕ್ಕೆ ಪೀಲಿಗೆ ಏನು ನೆನಪಾಗಿ ಗುಹೆ ಒಳಗಡೆ ಬಂದು ಕಲ್ಲಿನ ಬ್ಯಾಗ್ ಅನ್ನ ಕಟ್ ಮಾಡಿ ಮಿಸ್ಟೀರಿಯಸ್ ಆಗಿರುವಂತ ಡೋರ್ ಅನ್ನ ಕ್ಲೋಸ್ ಮಾಡ್ಬಿಡ್ತಾಳೆ. ಯಾಕೆಂತಂದ್ರೆ ನಿಧಿ ಮತ್ತೆ ಯಾರಿಗೂ ಸಿಗ್ಬಾರ್ದು ಅಂತ. ನಂತರ ಹ್ಯಾನಾ ಎಲ್ರಿಗೂ ಹೇಳ್ತಾಳೆ ಆ ಪವಿತ್ರ ಆತ್ಮಗಳು ಬರ್ತಿದಾವೆ ಅನ್ನೋ ಸೂಚನೆಗಳು ಸಿಕ್ತಿದಾವೆ. ಏನೇ ಆದ್ರೂ ಪರವಾಗಿಲ್ಲ, ಯಾರು ಕೂಡ ಪವಿತ್ರ ಆತ್ಮಗಳನ್ನ ನೋಡ್ಬೇಡಿ, ನೋಡಿದ್ರೆ ನಾವು ಸತ್ತೋಗ್ತೀವಿ ಅಂತ. ಸರಿ ಅಂತ ಹೇಳಿ ಮೊದಲು ಗ್ಯಾಸ್ಪರ್ ಹಾಗೆ ಹ್ಯಾನಾ ಒಂದು ಮರದ ಬೇರ್ನ ಇಟ್ಕೊಂಡು ಕೆಳಗಡೆ ಬರ್ತಾರೆ. ಅದಾದ್ಮೇಲೆ ಇವರಿಬ್ರು ಕೂಡ ಕೆಳಗಡೆ ಬರ್ತಾರೆ. ಆದ್ರೆ ಯುವನ್ ಆರೋಗ್ಯ ಸರಿ ಇಲ್ದೇ ಇರೋದ್ರಿಂದ ಇವನು ಅನ್ಕಾನ್ಶಿಯಸ್ ಆಗೋಗ್ತಾನೆ. ಆಗ ಗ್ಯಾಸ್ಪರ್ ಬಂದು ಪೀಲಿನ ದಡಕ್ಕೆ ಕಳಿಸ್ತಾನೆ. ಹಾಗೆ ಈ ಕಡೆ ಮುಳುಗ್ತಿರುವಂತ ಯುವನ್ನ ಹ್ಯಾನಾ ಬಂದು ಕಾಪಾಡಿ ಮೇಲಕ್ಕೆ ಕರ್ಕೊಂಡ್ ಬರ್ತಾಳೆ. ಇವನು ಬದುಕಿರೋದನ್ನ ನೋಡಿ ಎಲ್ರಿಗೂ ಮತ್ತೆ ಜೀವ ಬಂದಂಗ ಆಗುತ್ತೆ. ಇದೇ ಸಮಯದಲ್ಲಿ ಇವನಿಗೆ ಸ್ಪೈಡರ್ ಕಚ್ಚಿರುವಂತ ವಿಷಯ ಪೀಲಿ ಹಾಗೆ ಹ್ಯಾನಾಗೂ ಕೂಡ ಗೊತ್ತಾಗೋಗುತ್ತೆ. ಹೀಗೆ ಇವರು ಈ ಜಾಗದಲ್ಲಿ ಇರ್ಬೇಕಾದ್ರೆ ಒಂದು ಭಯಂಕರವಾಗಿರುವಂತ ಶಬ್ದ ಕೇಳಿಸೋದಕ್ಕೆ ಶುರುವಾಗುತ್ತೆ. ಅಂದ್ರೆ ಬೆಟ್ಟದಲ್ಲಿರುವಂತ ಪವಿತ್ರ ಆತ್ಮಗಳು ಬರ್ತಿದಾವೆ ಅಂತ. ಅದಕ್ಕೆ ಇವರು ಇವರ ಪ್ರಾಣಗಳನ್ನ ಕಾಪಾಡ್ಕೊಳ್ಳಕ್ಕೆ ತಪ್ಪಿಸ್ಕೊಂಡು ಹೋಗ್ತಾ ಹೋಗ್ತಾ ಸಂಜೆ ಆಗೋಗುತ್ತೆ. ಈ ಕಡೆ ಕೀಮೋ ಕೂಡ ದೇವರಿಗೆ ಪ್ರೇಯರ್ ಮಾಡ್ತಿರ್ತಾನೆ, ನನ್ನ ಮಕ್ಕಳಿಗೆ ಏನು ಆಗದೆ ಇರೋ ರೀತಿ ನೋಡ್ಕೊ ಅಂತ. ಅದೇ ಸಮಯಕ್ಕೆ ಈ ಕಡೆ ಕಾಡ್ನಲ್ಲಿ ಲಿಲಿನ ಕೂಡ ಅವಳ ಮಕ್ಕಳನ್ನ ಹುಡ್ಕೊಂಡು ಬರ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಆ ಪವಿತ್ರ ಆತ್ಮಗಳೆಲ್ಲ ಬಂದು ತಲುಪಿಟ್ಟಿರ್ತವೆ. ಇದರಿಂದ ಇವರೆಲ್ಲರೂ ಪ್ರಾಣ ಕಾಪಾಡ್ಕೋಬೇಕು ಅಂತ ಅಲ್ಲೇ ಇದ್ದಂತ ಒಂದು ಕ್ಯಾಬಿನ್ ನ ಒಳಗಡೆ ಬಂದು ಲಾಕ್ ಮಾಡ್ಕೋತಾರೆ. ಪೀಲಿಗೆ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಅವರೆಲ್ಲರೂ ನಮ್ಮಿಂದ ಬಿದ್ದಿರೋದು ಅಂತ. ಆದ್ರಿಂದ ಯುವನ್ ಬ್ಯಾಗ್ ಅಲ್ಲಿ ತುಂಬ್ಕೊಂಡ್ ಬಂದಿರ್ತಾನಲ್ಲ ಚಿನ್ನನ, ಅದನ್ನ ಈಸ್ಕೊಂಡು ಇವರಿಂದ ಸ್ವಲ್ಪ ದೂರ ತಳ್ಬಿಡ್ತಾಳೆ. ಅದೇ ಸಮಯಕ್ಕೆ ಪವಿತ್ರ ಆತ್ಮಗಳೆಲ್ಲ ಕ್ಯಾಬಿನ್ ನ ಸುತ್ತ ಬಂದ್ಬಿಟ್ಟಿರ್ತವೆ. ನಂತರ ಅವುಗಳು ಒಳಗಡೆ ಬರ್ತಿದ್ದಂಗೆ ಇವರೆಲ್ಲರೂ ಕಣ್ ಮುಚ್ಕೊಂಡು ಕುಂತ್ಕೊಬಿಟ್ಟಿರ್ತಾರೆ ನೋಡ್ಬಾರ್ದು ಅಂತ. ಆಗ ಒಂದು ಆತ್ಮ ಇವರ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಅದಕ್ಕೆ ಲಿಲಿನ ಅವರ ಮುಖನ ನೋಡ್ಬಿಡ್ತಾಳೆ. ಇವಳು ನೋಡ್ದಾಗ್ಲೇ ಗೊತ್ತಾಗೋದು ಇದು ಬೇರೆ ಯಾರು ಅಲ್ಲ, ಯುದ್ಧದಲ್ಲಿ ಸತ್ತಿರುವಂತ ಇವಳ ಗಂಡನೇ ಅಂತ. ಹೌದು, ಯುವನ್ ಹಾಗೆ ಪೀಲಿ ತಂದೆನೂ ಕೂಡ ಒಂದು ಪವಿತ್ರ ಆತ್ಮ ಆಗಿ ಈ ಜಾಗದಲ್ಲಿ ನೆಲೆಸಿರ್ತಾರೆ. ಇವರ ತಂದೆಯ ಆತ್ಮ ಇವರೆಲ್ಲರನ್ನು ನೋಡಿ ತುಂಬಾನೇ ಸಂತೋಷ ಪಡುತ್ತೆ. ಹಾಗೆ ಇವರಿಬ್ರು ಕೂಡ ಇವರ ತಂದೆನ ನೋಡಿ ತುಂಬಾನೇ ಸಂತೋಷ ಪಟ್ಟಿರ್ತಾರೆ. ಲಿಲಿನಾಗೆ ಎಷ್ಟು ಖುಷಿ ಆಗಿರುತ್ತೆ ಅಂತಂದ್ರೆ ಏನ್ ಮಾತಾಡ್ಬೇಕು ಅಂತಾನೂ ಅರ್ಥ ಆಗ್ತಿರೋದಿಲ್ಲ. ನಂತರ ಇವರ ತಂದೆಯ ಆತ್ಮ ಕೊನೆಯದಾಗಿ ಇವರೆಲ್ಲರಿಗೂ ಬಾಯ್ ಹೇಳಿ ಅಲ್ಲಿಂದ ಹೋಗ್ತಿರುತ್ತೆ. ಹಾಗೆ ಪವಿತ್ರ ಆತ್ಮಗಳು ಯುವನ್ ತಂದಿದ್ದಂತ ಚಿನ್ನನು ಕೂಡ ಎತ್ಕೊಂಡು ಹೋಗ್ತಿರ್ತವೆ. ಪೀಲಿ ಮತ್ತೆ ಅವಳ
ತಂದೆನ ನೋಡ್ಬೇಕು ಅಂತ ಅನ್ಸಿ ಬರ್ತಾಳೆ. ಅವರು ಕೂಡ ಇವಳನ್ನ ನೋಡ್ತಾ ಸಮುದ್ರದಲ್ಲಿ ಮಾಯ ಆಗೋಗ್ತಾರೆ. ನಂತರ ಕೀಮು ಇವರೆಲ್ಲರಿಗೂ ಹೇಳ್ತಾನೆ, ಆ ಪವಿತ್ರ ಆತ್ಮ ನಿಮ್ಮ ತಂದೆ ಆಗಿರೋದಕ್ಕೆ ನೀವ್ ಇನ್ನೂ ಬದುಕಿದೀರಾ, ಅದೇ ಆ ಜಾಗದಲ್ಲಿ ಬೇರೆ ಯಾರಾದ್ರೂ ನೋಡಿದ್ರೆ ಅವರು ಸತ್ತೋಗ್ತಿದ್ರು ಅಂತ. ಈ ಕಡೆ ಯುವನ್ ಹಾಗೆ ಹ್ಯಾನೋ ಕೂಡ ಒಬ್ಬರನ್ನೊಬ್ರು ಇಷ್ಟಪಡೋದಕ್ಕೆ ಶುರು ಮಾಡಿರ್ತಾರೆ. ನಂತರ ಕೀಮು ಕಥೆಯಲ್ಲಿ ಪ್ರಾಪರ್ ಆಗಿ ಏನ್ ನಡೀತು ಅಂತ ಹೇಳ್ತಾ ಹೋಗ್ತಾನೆ. ರಾಬಿನ್ಸನ್ ಹಾಗೆ ಬ್ರೌನ್ ಚಿನ್ನದ ಆಸೆಯಿಂದ ಅವರ ಜೊತೆ ಬಂದಿದ್ದಂತ ಜನರನ್ನೆಲ್ಲರನ್ನು ಸಾಯಿಸ್ಬಿಟ್ರು. ಇನ್ನೇನು ಅವರು ಮಂಕ್ನು ಕೂಡ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ರಾಬಿನ್ಸನ್ ಹಾಗೆ ಬ್ರೌನ್ ನ ಮಧ್ಯೆನೆ ಜಗಳ ಶುರು ಆಗೋಯ್ತು. ಅದು ಕೂಡ ಈ ಚಿನ್ನದ ಆಸೆಗೋಸ್ಕರನೇ. ಹೀಗೆ ಇವರು ಜಗಳ ಆಡ್ತಾ ಆಡ್ತಾ ಆ ಗುಹೆಯಲ್ಲಿದ್ದಂತ ಪವಿತ್ರ ಆತ್ಮಗಳ ಡೆಡ್ ಬಾಡಿನ ಬೆಳೆಸ್ಬಿಡ್ತಾರೆ. ಆಗ ಅಲ್ಲಿಗೆ ಪವಿತ್ರ ಆತ್ಮಗಳು ಬಂದಿತ್ತು. ಆದ್ರೆ ಮಂಕ್ ಮಾತ್ರ ಹೇಗೋ ಮಾಡಿ ಅವನ ಪ್ರಾಣನ ಕಾಪಾಡ್ಕೊಂಡು ಹೊರಗಡೆ ಬಂದಿರ್ತಾನೆ. ಅದಾದ್ಮೇಲೆ ಆ ಡೈರಿನ ಕೀಮೋ ತಾತ ಅಜ್ಜಿಗೆ ಕೊಟ್ಟಿರ್ತಾನೆ. ಇದಾದ್ಮೇಲೆ ಪೀಲಿ ಹಾಗೆ ಯುವಾನ್ ಇವರು ಚಿಕ್ಕವರಿರ್ಬೇಕಾದ್ರೆ ಇವರ ತಂದೆಯ ಜೊತೆ ತೆಗ್ದಿದ್ದಂತ ವಿಡಿಯೋನ ನೋಡ್ತಿರ್ತಾರೆ. ಆಗ ಅಲ್ಲಿಗೆ ಲಿಲಿನ ಬಂದು ಇವರೆಲ್ಲರಿಗೂ ಹೇಳೋದಕ್ಕೆ ಶುರು ಮಾಡ್ತಾಳೆ, ಈ ಮನೆಯ ಟ್ಯಾಕ್ಸ್ ಅನ್ನ ತೀರಿಸಿ ನಾವೆಲ್ಲರೂ ಇಲ್ಲೇ ಇರ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಅಂತ. ಅದಕ್ಕೆ ಪೀಲಿ ಹಾಗೆ ಯುವಾನ್ ಕೂಡ ತುಂಬಾ ಸಂತೋಷದಿಂದಾನೇ ಒಪ್ಕೋತಾರೆ. ಇದಾದ್ಮೇಲೆ ಪೀಲಿ, ಯುವಾನ್, ಲಿಲಿನಾ ಹಾಗೆ ಕೀಮೋ ಒಂದು ಫ್ಯಾಮಿಲಿಯಾಗಿ ತುಂಬಾ ಸಂತೋಷವಾಗಿರ್ತಾರೆ. ಹಾಗೆ ಇವ್ರ 4 ಜನನು ಕೂಡ ತುಂಬಾನೇ ಕ್ಲೋಸ್ ಆಗ್ಬಿಟ್ಟಿರ್ತಾರೆ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನ್ ಬಯಸ್ತೀನಿ. ಆದ್ರೆ ಈ ಮೂವಿಲಿ ನಿಮ್ಗೆ ಏನ್ ಇಷ್ಟ ಆಗಿದೆ ಅಂತ ನನ್ಗೆ ಗೊತ್ತಾಗ್ಬೇಕಲ್ಲ, ಅದಕ್ಕೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮೂವಿಲಿ ನಿಮ್ಗೆ ನಿಜವಾಗ್ಲೂ ಏನ್ ಇಷ್ಟ ಆಯ್ತು ಅಂತ. ಹಾಗೆ ನೆಕ್ಸ್ಟ್ ಯಾವ ತರ ಮೂವಿನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತಾನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.